ಇಲ್ಲಿ ಒಂದು ಡಿಗ್ರಿ ಕಾಲೇಜಿನ ಅವಶ್ಯಕತೆ ಭಾಳ ಮುಖ್ಯ ಇದೆ. ಅನೇಕ ಗ್ರಾಮೀಣ ಪ್ರದೇಶದ ಮಕ್ಕಳು ಪಾಪ ಭಾಳ ದೂರಕ್ಕೆ ಹೋಗುವಂಥ ಪರಿಸ್ಥಿತಿ ಇದೆ. ಸರ್ಕಾರ ಮತ್ತು ಇಲ್ಲಿನ ಪ್ರತಿನಿಧಿಗಳು ಇದರ ಬಗ್ಗೆ ವಿಶೇಷ ಗಮನ ಕೊಡಬೇಕು. ಇವತ್ತು ನಾನು ಕೂಡ ಸಂಬಂಧಪಟ್ಟಂಥ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಯಾರೂ ಇಲ್ಲ. ಏಕೆಂದರೆ ಈ ಸರ್ಕಾರದಲ್ಲಿ ಇನ್ನೂ ಶಿಕ್ಷಣ ಸಚಿವರಿಲ್ಲ, ಉನ್ನತ ಶಿಕ್ಷಣ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ. ಬರ ಬಂದಿದೆ, ಕೃಷಿ ಸಚಿವರಿಲ್ಲ. ಶಿಕ್ಷಣ ಇವತ್ತು ಎಲ್ಲ ರೀತಿ ಎಕ್ಸಾಮ್ಸ್ ನಡೀತಾ ಇದೆ. ಈಗ ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ. ಶಿಕ್ಷಣ ಸಚಿವರು ಯಾರೂ ಕೂಡ ಇನ್ನೂ ಕೂಡ ಇಲ್ಲ. ಬಹುಶಃ ಎರಡೂ ಇಲಾಖೆ ಇನ್ನೂ ಅಷ್ಟು ಮುಖ್ಯ ಅಂತ ಅನಿಸಿಲ್ಲ ಅಂತ ಅನಿಸುತ್ತೆ ನನಗೆ ಸರ್ಕಾರಕ್ಕೆ. ಬರ ಅಧ್ಯಯನ ಕೃಷಿ ಸಚಿವರು ಇಲ್ದಿರ ಹೇಗೆ ಮಾಡ್ತಾರೆ? ಹಾಗಾಗಿ ನಾನು ಗಂಭೀರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ತಕ್ಷಣ ನೀವು ಯಾವಾಗ 2 ತಿಂಗಳಾಗ್ತಾ ಬಂದಿಲ್ಲ. ಅವರು ಮಾನ್ಯ ರಾಹುಲ್ ಗಾಂಧಿಯವರು 20 ದಿವಸ ಹೊರದೇಶಕ್ಕೆ ಹೋಗಿದ್ದರು. ಹೊರದೇಶದಿಂದ ಬಂದ ಮೇಲೆ ಅದೇ ಇವಾಗ ಯಾರು ಇವತ್ತು ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಲಿಲ್ಲ. ಅಲ್ಲಿ ನಮ್ಮ ಏನು ಕಾಕ್ರೋಚ್ ಪಾರ್ಟಿ ಏನಿತ್ತು ಅವರು ಕೂಡ ಹೋರಾಟ ಮಾಡ್ತಾಯಿದ್ರು. ಅಲ್ಲಿಗೂ ಹೋಗಲಿಲ್ಲ. ನೇರವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಆದರೆ ಕರ್ನಾಟಕದ KPSC ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇದ್ದಾಗ ಎಸ್ಸಲಿ ಪೇಪರ್ ಲೀಕ್ ಆಗಿದೆ, ಅವರು ನೆನಪು ಮಾಡ್ಕೊಳ್ಳಿ. ಕಾಂಗ್ರೆಸ್ ಆಳ್ವಿಕೆ ಇರ್ತಕ್ಕಂಥ ರಾಜ್ಯಗಳು ಎಷ್ಟು ಕಡೆ ಪೇಪರ್ ಲೀಕ್ ಆಗಿದೆ, ಅದಕ್ಕೆ ನೀವೇನು ಕ್ರಮ ತಗೊಂಡ್ರಿ? ಅದ್ರ ಬಗ್ಗೆ ಇಲ್ಲ. ಏನೋ ಇದು ಮೊದಲನೇ ಸಲ ಆದಂಗೆ ಆಗಬಾರ್ದು, ಒಪ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ಪೇಪರ್ ಲೀಕ್ ಅನ್ನೋದ್ರಿಂದ ಅಕ್ಷಮ್ಯ ಅಪರಾಧ. ಅದಕ್ಕೇನೆ ಇವತ್ತು ಹಿಂದೆ ಯಾವ ಸರ್ಕಾರನೂ ಕೂಡ ಇಷ್ಟು ಕಠಿಣ ಕ್ರಮ ತಗೊಳ್ಳಲಿಲ್ಲ. ನಾವು ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ತಗೊಂಡಂಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿ ಜುಲ್ಮಾನ, ಇಂಥ ಒಂದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಮಾನ್ಯ ನರೇಂದ್ರ ಮೋದಿಯವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಇವತ್ತು ಪಾಪ ಪ್ರಧಾನರು, ಧರ್ಮೇಂದ್ರ ಪ್ರಧಾನರು, ಅವರ ಯಾವುದೇ ಒಂದು ರೀತಿಯಲ್ಲಿ ಅವರ ತಪ್ಪಿಲ್ಲ. ಇದರಲ್ಲಿ ಯಾವುದೋ ಈ ಏನು ಎಕ್ಸಾಮ್ ಮಾಡುವಂಥ ಒಂದು ಸಂಸ್ಥೆಯ ಅಧಿಕಾರಿಗಳು ಮಾಡಿರುವಂಥದ್ದು, ಅವ್ರನ್ನೆಲ್ಲ ಕೂಡ ಜೈಲಿಗೆ ಹಾಕಿದ್ದಾರೆ. 10 ಜನ ಯಾರು ಅಂತೇಳಿ. ಇನ್ನೂ 57 ಜನನ ಸಸ್ಪೆಂಡ್ ಮಾಡಿದೆ. ಭಾಳ ಕ್ರಮಗಳನ್ನು ತಗೊಳ್ತಾ ಇದೆ. ಇದರ ಹೊರತಾಗಿ ಕೂಡ ಇವತ್ತು ಏನು ನಮ್ಮ ಯುವಕರಿಗೆ ಒಂದು ಆಂದೋಲನ ಇತ್ತು, ಇವತ್ತು ಪ್ರಧಾನರನ್ನು ತೆಗೀಲೇಬೇಕು ಅಂತ ಅವ್ರು ಹೇಳಿದ್ದಕ್ಕೆ ಅನಿವಾರ್ಯವಾಗಿ ತೆಗೆದಿದ್ದಾರೆ. ಆದರೆ ಅವ್ರ ತಪ್ಪೇನಿಲ್ಲ. ಇದ್ರೆ ಹೊಸ ಶಿಕ್ಷಣ ನೀತಿ ಯಾರ ಒಂದು ನಾಯಕತ್ವದಲ್ಲಾಯಿತು? ಯಾರು ಶಿಕ್ಷಣ ಸಚಿವರಿದ್ದರು? ಪ್ರಧಾನರೇ ಇದ್ದರು. ಇವತ್ತು ಕರ್ನಾಟಕದಲ್ಲಿ ಹೇಳಿ ಪರಿಸ್ಥಿತಿ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಹೊಸ ಶಿಕ್ಷಣ ನೀತಿಯನ್ನು ತಗೊಳ್ಳಲ್ಲ, ನಾವು ಹೊಸ ರಾಜ್ಯ ಶಿಕ್ಷಣ ನೀತಿಯನ್ನು, ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ತರ್ತೀವಿ ಅಂತ ಹೇಳಿದ್ರು. ಇವತ್ತೇನಾಗಿದೆ? 3.25 ವರ್ಷ ಆಗಿದೆ. ಹೊಸ ಶಿಕ್ಷಣ ನೀತಿನೂ ಇಲ್ಲ, ರಾಜ್ಯ ಶಿಕ್ಷಣ ನೀತಿನೂ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಇದರ ಬಗ್ಗೆ ನಿಮಗೇನಾದರೂ ಸ್ವಲ್ಪ ಆದರೂ ಕಿಂಚಿತ್ ನಿಮಗೆ ಜವಾಬ್ದಾರಿ ಇದೆಯಾ? ಯುವಕರ ಬಗ್ಗೆ ನಿಮಗೆ ಬದ್ಧತೆ ಇದೆಯಾ? ಹೋಗಿ ಡೆಲ್ಲಿಯಲ್ಲಿ ಹೋಗಿ ನೀವು ರಾಹುಲ್ ಗಾಂಧಿಯವ್ರ ಜೊತೆ ಹೋಗಿ ನೀವು ಹೋರಾಟ ಮಾಡ್ತೀರಲ್ಲ, ಕರ್ನಾಟಕದಲ್ಲಿ ಏನಾಗಿದೆ ಅಂತ ತಿಳ್ಕೊಂಡಿದ್ದೀರಾ? 3.25 ವರ್ಷದಲ್ಲಿ ಶಿಕ್ಷಣ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂತ ನಿಮಗೆ ಗೊತ್ತಿದೆಯಾ? ಇದ್ರ ಬಗ್ಗೆ ಉಲ್ಲೇಖ ಮಾಡಿ. ಸುಮ್ಮನೆ ರಾಜಕಾರಣ ಮಾಡೋ ಒಂದೇ ಒಂದು ಉದ್ದೇಶದಿಂದ ನೀವು ಹೋಗಿ ಈ ಥರ ಮಾಡುವಂಥದ್ದು ಸರಿಯಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಕಠಿಣ ಕಾನೂನು ತರಬೇಕು.
ಇವೆರಡೂ ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ.